ಯಾದಗಿರಿಯಲ್ಲಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ ಭೀಮಾ ನದಿ. ಗುರಸಣಗಿ ಬ್ಯಾರೇಜ್ನಿಂದ ಈಗ 3000 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿದೆ. ಭೀಮಾ ನದಿ ತಟದಲ್ಲಿರುವಂತಹ ದೇಗುಲಗಳಿಗೆ ಈಗ ಜಲದಿಗ್ಬಂಧನ ಎದುರಾಗಿದೆ. ನದಿಗೆ ಇಳಿದು ಮೀನು ಹಿಡಿಯುತ್ತಿದ್ದಾರೆ ಮೀನುಗಾರರು. ನದಿ ತೀರದಲ್ಲಿ ಸ್ನಾನ ಮಾಡುತ್ತಾ ಜನರಿಂದ ಬೇಜವಾಬ್ದಾರಿ ವರ್ತನೆಯನ್ನ ಕೂಡ ತೋರುತ್ತಿದ್ದಾರೆ. ನದಿಗೆ ಇಳಿಬೇಡಿ ಅಂತ ಜಿಲ್ಲಾಡಳಿತ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಪೊಲೀಸರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಮೀನುಗಾರರಾಗಿರ್ಬೋದು ಅಥವಾ ಅಲ್ಲಿರುವಂತಹ ಜನ ಅವರ ಮಾತನ್ನ ಕೇಳಿಸ್ಕೊಳ್ತಾ ಇಲ್ಲ, ಬೇಜವಾಬ್ದಾರಿಯುತವಾಗಿ ವರ್ತಿಸುತ್ತಿದ್ದಾರೆ. ನದಿ ತೀರದಲ್ಲಿ ಸ್ನಾನ ಮಾಡುವಂತ ಅವಶ್ಯಕತೆ ಈ ಸಂದರ್ಭದಲ್ಲಿ ಇದೆಯಾ? ಮಳೆಗಾಲದಲ್ಲಿ ಸೇತುವೆ ಮೇಲೆ ಹುಚ್ಚು ಸಾಹಸ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಕೆಲವು ಯುವಕರು. ಜನರು ಇಷ್ಟು ನಿರ್ಲಕ್ಷ್ಯ ತೋರಿದ್ರೆ ಹೇಗೆ? ನಗರದ ಹೊರವಲಯದ ಭೀಮಾ ನದಿ ತಟದಲ್ಲಿದೆ ದೇಗುಲ. ವೀರಾಂಜನೇಯ ಹಾಗೂ ಕಂಗಳೇಶ್ವರ ದೇಗುಲಕ್ಕೆ ಒಂದು ಕಡೆ ಜಲದಿಗ್ಬಂಧನ ಎದುರಾಗಿದೆ. ಜಿಲ್ಲಾಡಳಿತ ಆದೇಶಕ್ಕೆ ಜನರು ಡೋಂಟ್ ಕೇರ್ ಅಂತ ಇದ್ದಾರೆ. ಎಲ್ಲಾ ಕಡೆನೂ ಕೂಡ ಜಲಾವೃತವಾಗಿದೆ. ಯಾದಗಿರಿಯಲ್ಲಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ ಭೀಮಾ ನದಿ. ಗುರಸಣಗಿ ಬ್ಯಾರೇಜ್ನಿಂದ ಈಗ 3000 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿದೆ. ಭೀಮಾ ನದಿ ತಟದಲ್ಲಿರುವಂತಹ ದೇಗುಲಗಳಿಗೆ ಈಗ ಜಲದಿಗ್ಬಂಧನ ಎದುರಾಗಿದೆ. ನದಿಗೆ ಇಳಿದು ಮೀನು ಹಿಡಿಯುತ್ತಿದ್ದಾರೆ ಮೀನುಗಾರರು. ನದಿ ತೀರದಲ್ಲಿ ಸ್ನಾನ ಮಾಡುತ್ತಾ ಜನರಿಂದ ಬೇಜವಾಬ್ದಾರಿ ವರ್ತನೆಯನ್ನ ಕೂಡ ತೋರುತ್ತಿದ್ದಾರೆ. ನದಿಗೆ ಇಳಿಬೇಡಿ ಅಂತ ಜಿಲ್ಲಾಡಳಿತ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಪೊಲೀಸರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಮೀನುಗಾರರಾಗಿರ್ಬೋದು ಅಥವಾ ಅಲ್ಲಿರುವಂತಹ ಜನ ಅವರ ಮಾತನ್ನ ಕೇಳಿಸ್ಕೊಳ್ತಾ ಇಲ್ಲ, ಬೇಜವಾಬ್ದಾರಿಯುತವಾಗಿ ವರ್ತಿಸುತ್ತಿದ್ದಾರೆ. ನದಿ ತೀರದಲ್ಲಿ ಸ್ನಾನ ಮಾಡುವಂತ ಅವಶ್ಯಕತೆ ಈ ಸಂದರ್ಭದಲ್ಲಿ ಇದೆಯಾ? ಮಳೆಗಾಲದಲ್ಲಿ ಸೇತುವೆ ಮೇಲೆ ಹುಚ್ಚು ಸಾಹಸ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಕೆಲವು ಯುವಕರು. ಜನರು ಇಷ್ಟು ನಿರ್ಲಕ್ಷ್ಯ ತೋರಿದ್ರೆ ಹೇಗೆ? ನಗರದ ಹೊರವಲಯದ ಭೀಮಾ ನದಿ ತಟದಲ್ಲಿದೆ ದೇಗುಲ. ವೀರಾಂಜನೇಯ ಹಾಗೂ ಕಂಗಳೇಶ್ವರ ದೇಗುಲಕ್ಕೆ ಒಂದು ಕಡೆ ಜಲದಿಗ್ಬಂಧನ ಎದುರಾಗಿದೆ. ಜಿಲ್ಲಾಡಳಿತ ಆದೇಶಕ್ಕೆ ಜನರು ಡೋಂಟ್ ಕೇರ್ ಅಂತ ಇದ್ದಾರೆ. ಎಲ್ಲಾ ಕಡೆನೂ ಕೂಡ ಜಲಾವೃತವಾಗಿದೆ. ಯಾದಗಿರಿಯಲ್ಲಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ ಭೀಮಾ ನದಿ. ಗುರಸಣಗಿ ಬ್ಯಾರೇಜ್ನಿಂದ ಈಗ 3000 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿದೆ. ಭೀಮಾ ನದಿ ತಟದಲ್ಲಿರುವಂತಹ ದೇಗುಲಗಳಿಗೆ ಈಗ ಜಲದಿಗ್ಬಂಧನ ಎದುರಾಗಿದೆ. ನದಿಗೆ ಇಳಿದು ಮೀನು ಹಿಡಿಯುತ್ತಿದ್ದಾರೆ ಮೀನುಗಾರರು. ನದಿ ತೀರದಲ್ಲಿ ಸ್ನಾನ ಮಾಡುತ್ತಾ ಜನರಿಂದ ಬೇಜವಾಬ್ದಾರಿ ವರ್ತನೆಯನ್ನ ಕೂಡ ತೋರುತ್ತಿದ್ದಾರೆ. ನದಿಗೆ ಇಳಿಬೇಡಿ ಅಂತ ಜಿಲ್ಲಾಡಳಿತ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಪೊಲೀಸರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಮೀನುಗಾರರಾಗಿರ್ಬೋದು ಅಥವಾ ಅಲ್ಲಿರುವಂತಹ ಜನ ಅವರ ಮಾತನ್ನ ಕೇಳಿಸ್ಕೊಳ್ತಾ ಇಲ್ಲ, ಬೇಜವಾಬ್ದಾರಿಯುತವಾಗಿ ವರ್ತಿಸುತ್ತಿದ್ದಾರೆ. ನದಿ ತೀರದಲ್ಲಿ ಸ್ನಾನ ಮಾಡುವಂತ ಅವಶ್ಯಕತೆ ಈ ಸಂದರ್ಭದಲ್ಲಿ ಇದೆಯಾ? ಮಳೆಗಾಲದಲ್ಲಿ ಸೇತುವೆ ಮೇಲೆ ಹುಚ್ಚು ಸಾಹಸ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಕೆಲವು ಯುವಕರು. ಜನರು ಇಷ್ಟು ನಿರ್ಲಕ್ಷ್ಯ ತೋರಿದ್ರೆ ಹೇಗೆ? ನಗರದ ಹೊರವಲಯದ ಭೀಮಾ ನದಿ ತಟದಲ್ಲಿದೆ ದೇಗುಲ. ವೀರಾಂಜನೇಯ ಹಾಗೂ ಕಂಗಳೇಶ್ವರ ದೇಗುಲಕ್ಕೆ ಒಂದು ಕಡೆ ಜಲದಿಗ್ಬಂಧನ ಎದುರಾಗಿದೆ. ಜಿಲ್ಲಾಡಳಿತ ಆದೇಶಕ್ಕೆ ಜನರು ಡೋಂಟ್ ಕೇರ್ ಅಂತ ಇದ್ದಾರೆ. ಎಲ್ಲಾ ಕಡೆನೂ ಕೂಡ ಜಲಾವೃತವಾಗಿದೆ. ಯಾದಗಿರಿಯಲ್ಲಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದೆ ಭೀಮಾ ನದಿ. ಗುರಸಣಗಿ ಬ್ಯಾರೇಜ್ನಿಂದ ಈಗ 3000 ಕ್ಯೂಸೆಕ್ ನೀರನ್ನ ರಿಲೀಸ್ ಮಾಡಲಾಗಿದೆ. ಭೀಮಾ ನದಿ ತಟದಲ್ಲಿರುವಂತಹ ದೇಗುಲಗಳಿಗೆ ಈಗ ಜಲದಿಗ್ಬಂಧನ ಎದುರಾಗಿದೆ. ನದಿಗೆ ಇಳಿದು ಮೀನು ಹಿಡಿಯುತ್ತಿದ್ದಾರೆ ಮೀನುಗಾರರು. ನದಿ ತೀರದಲ್ಲಿ ಸ್ನಾನ ಮಾಡುತ್ತಾ ಜನರಿಂದ ಬೇಜವಾಬ್ದಾರಿ ವರ್ತನೆಯನ್ನ ಕೂಡ ತೋರುತ್ತಿದ್ದಾರೆ. ನದಿಗೆ ಇಳಿಬೇಡಿ ಅಂತ ಜಿಲ್ಲಾಡಳಿತ ವಾರ್ನಿಂಗ್ ಅನ್ನ ಕೊಟ್ಟಿದೆ. ಪೊಲೀಸರು ಕೂಡ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆದ್ರೆ ಮೀನುಗಾರರಾಗಿರ್ಬೋದು ಅಥವಾ ಅಲ್ಲಿರುವಂತಹ ಜನ ಅವರ ಮಾತನ್ನ ಕೇಳಿಸ್ಕೊಳ್ತಾ ಇಲ್ಲ, ಬೇಜವಾಬ್ದಾರಿಯುತವಾಗಿ ವರ್ತಿಸುತ್ತಿದ್ದಾರೆ. ನದಿ ತೀರದಲ್ಲಿ ಸ್ನಾನ ಮಾಡುವಂತ ಅವಶ್ಯಕತೆ ಈ ಸಂದರ್ಭದಲ್ಲಿ ಇದೆಯಾ? ಮಳೆಗಾಲದಲ್ಲಿ ಸೇತುವೆ ಮೇಲೆ ಹುಚ್ಚು ಸಾಹಸ ಮಾಡ್ತಿದ್ದಾರೆ. ಇನ್ನೊಂದು ಕಡೆ ಕೆಲವು ಯುವಕರು. ಜನರು ಇಷ್ಟು ನಿರ್ಲಕ್ಷ್ಯ ತೋರಿದ್ರೆ ಹೇಗೆ? ನಗರದ ಹೊರವಲಯದ ಭೀಮಾ ನದಿ ತಟದಲ್ಲಿದೆ ದೇಗುಲ. ವೀರಾಂಜನೇಯ ಹಾಗೂ ಕಂಗಳೇಶ್ವರ ದೇಗುಲಕ್ಕೆ ಒಂದು ಕಡೆ ಜಲದಿಗ್ಬಂಧನ ಎದುರಾಗಿದೆ. ಜಿಲ್ಲಾಡಳಿತ ಆದೇಶಕ್ಕೆ ಜನರು ಡೋಂಟ್ ಕೇರ್ ಅಂತ ಇದ್ದಾರೆ. ಎಲ್ಲಾ ಕಡೆನೂ ಕೂಡ ಜಲಾವೃತವಾಗಿದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.